ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಥರ್ಡ್ ಸೆಮ್ BComನ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟದು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಾದ್ರು ಅಂತ ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದು ಬಂದುಬಿಟ್ಟು 2 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಕ್ವಶನ್ಸ್ಗಳು, ಓಕೆನಾ. ಸೊ ಇನ್ನು ನಿಮಗೆ 8 ಆ್ಯಂಡ್ 14 ಮಾರ್ಕ್ಸ್ಗೆ ಏನಿದೆಯಲ್ಲ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬಟ್ ಏನು ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ 2 ಮಾರ್ಕ್ಸ್. ಬಿಕಾಸ್ ಏನು ಅಂದರೆ ನಾವು ಅನಾಲಿಸಿಸ್ ಮಾಡಿ ತುಂಬ ಪೇಪರ್ಸ್ನ ಅನಾಲಿಸಿಸ್ ಅನ್ನೋದನ್ನ ಮಾಡಿ ಅದರಲ್ಲಿ ರಿಪೀಟೆಡ್ ಕ್ವಶನ್ಸ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಿರೋದು. ಅಂದರೆ ಇದು ತುಂಬ ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದೆ. ಸೊ ಇವಾಗ 2 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಾದ್ರು ಅಂತ ಇಲ್ಲಿ ನೋಡೋದಾದರೆ, ಸೊ ನೋಡಿ ನೀವು 2 ಮಾರ್ಕ್ಸಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಡಿಫೈನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಇಲ್ಲಿ ಕೇಳಿದ್ದಾರೆ. ಅಂದರೆ ಇಲ್ಲಿ ಡಿಫೈನ್ ಅಂತ ಕೊಟ್ಟಿರೋ ರೀಸನಿಂದ ನೀವು ಡೆಫಿನೇಷನ್ನೇ ಬರೀಬೇಕಾಗುತ್ತೆ. ಅಕಾರ್ಡಿಂಗ್ ಟು ಅಂತ ಇಲ್ಲಿ ಅಕಾರ್ಡಿಂಗ್ ಟು ಯಾರು ನೇಮ್ ಇರುತ್ತಲ್ಲ ಆ ಬೇಸಿಸ್ ಮೇಲೆ ಅಕಾರ್ಡಿಂಗ್ ಟು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು ಅಕಾರ್ಡಿಂಗ್ ಟು ಅಂತ ಹಾಕ್ಬಿಟ್ಟು ಅವ್ರ ನೇಮಿಂದನೇ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇದು ಅಟ್ಲೀಸ್ಟ್ ಒಂದು 5 to 6 ಲೈನ್ಸ್ ಯಾರು ಇರಲಿ ಎಕ್ಸ್ಪ್ಲನೇಷನ್ ಅನ್ನೋದು ನಿಮಗೆ ಪ್ರಾಪರಾಗಿ ಆನ್ಸರ್ ಇಷ್ಟು ಬರೆದ್ರೆ ಸಾಕು, ನಿಮಗೆ 2 ಮಾರ್ಕ್ಸ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ, ಓಕೆನಾ. ಸೊ ಅದಕ್ಕೆ ಅಟ್ಲೀಸ್ಟ್ ನಿಮಗೆ ಒಂದು 4 to 5 ಲೈನ್ಸ್ ಅಥವಾ 5 to 6 ಲೈನ್ಸ್ ಇದ್ದರೂ ಏನು ಇಶ್ಯೂ ಇಲ್ಲ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ನಾವು ನೋಡೋದಾದರೆ, ವಾಟ್ ಈಸ್ ಅಕ್ಸೆಪ್ಟ್ ಆ್ಯಂಡ್ ರಿಜೆಕ್ಟ್ ಕ್ರೈಟೀರಿಯಾಸ್ ಇನ್ NPV ಅಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಲ್ಲಿ ಏನು ಅಕ್ಸೆಪ್ಟ್ ಮತ್ತು ರಿಜೆಕ್ಟ್ ಕ್ರೈಟೀರಿಯಾ ಏನಿದೆಯಲ್ಲ ಅದನ್ನು ನೀವು ಬರೀಬೇಕಾಗುತ್ತೆ. ಇದು ಕೂಡ ನೀವೊಂದು 5 to 6 ಲೈನ್ಸ್ವರೆಗೂ ಬರೀತಾ ಹೋಗಿ. ನೆಕ್ಸ್ಟು ಗಿವ್ ದಿ ಮೀನಿಂಗ್ ಆಫ್ ಸ್ಟಾಕ್ ಡಿವಿಡೆಂಡ್. ಸ್ಟಾಕ್ ಡಿವಿಡೆಂಡ್ ಅಂದರೆ ಏನು ಅಂತ ಇಲ್ಲಿ ಕೇಳಿದೆ, ಅದು ಬರೀ ಮೀನಿಂಗ್ ಕೇಳಿದ್ದಾರೆ. ಸೊ ಅದಕ್ಕೆ ಬರೀ ಮೀನಿಂಗ್ ಅಷ್ಟೇ ನೀವು ಬರೀಬೇಕು, ಓಕೆನಾ. ನೆಕ್ಸ್ಟು ಮೆನ್ಷನ್ ದ ಟೆಕ್ನಿಕ್ ಟು ಕ್ಯಾಲ್ಕುಲೇಟ್ ದಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಹೇಳಿದ್ದಾರೆ. ಇಲ್ಲಿ ಟೆಕ್ನಿಕ್ಸ್ ಯಾವುದೆಲ್ಲ ಟೆಕ್ನಿಕ್ಸ್ ಇದೆ ನೋಡಿ, ಒಂದು ಟೈಮ್ ವ್ಯಾಲ್ಯೂ ಆಫ್ ಮನಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನೇನೆಲ್ಲ ಟೆಕ್ನಿಕ್ಸ್ ಇದೆಯಲ್ಲ ಆ ಟೆಕ್ನಿಕ್ಸ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಸೊ ಇದು ನೀವು 2 ಮಾರ್ಕ್ಸಿಗೆ ಕೇಳಿರೋವಂಥ ಕ್ವಶನ್ಗೆ ನೀವು ಜಸ್ಟ್ ಈ ಥರ ಮೆನ್ಷನ್ ಎನಿ 2 ಅಥವಾ ಮೆನ್ಷನ್ ಎನಿ 3 ಅಂದರೆ ಬರೀ ಅಷ್ಟು ಮಾತ್ರ ಮೆನ್ಷನ್ ಮಾಡಬೇಡಿ. 2 ಮಾರ್ಕ್ಸ್ಗೆ ಅಂದರೆ ಅಟ್ಲೀಸ್ಟ್ 4 ಆದರೂ ಮೆನ್ಷನ್ ಮಾಡಿ. 8 ಮಾರ್ಕ್ಸ್ಗೆ ನೀವು ಕಂಪ್ಲೀಟ್ ಲಾಂಗಾಗಿ ಬರೀಬೇಕಾಗುತ್ತೆ. ಬಟ್ ಈ 2 ಮಾರ್ಕ್ಸ್ ಆಗಿರೋ ರೀಸನಿಂದ ಅಟ್ಲೀಸ್ಟ್ 4 ಆದರೂ ಮೆನ್ಷನ್ ಮಾಡಿ, ಓಕೆನಾ. ನೆಕ್ಸ್ಟ್ ವಾಟ್ ಈಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಇಲ್ಲಿ ಕೇಳಿದರೆ, ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂದರೆ ಏನು ಅಂತ ಹೇಳಿ ಬರೀತೀರಾ. ನಿಮ್ಗೆ ಏನಾದ್ರು ಈಗ ಎಕ್ಸಾಂಪಲು ಮೀನಿಂಗ್ ಏನಾದರೂ ಒಂದು 3 ಲೈನ್ಸ್ ಮೀನಿಂಗ್ ಇತ್ತು ಅಂದ್ಕೊಳ್ಳಿ, ಅದ್ರ ಮೇಲೆ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಿಲ್ಲ ಅಂದಾಗ ಅವಾಗ ಏನು ಮಾಡಿ ಅಂದರೆ ಮೀನಿಂಗ್ ಜೊತೆಗೆ, ಈಗ ಎಕ್ಸಾಂಪಲ್ ಇವಾಗ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಲ್ವಾ, ಮೀನಿಂಗ್ ಜೊತೆಗೆ ಇಂಪಾರ್ಟೆನ್ಸ್ ಹಾಕ್ತೀನಿ, ಇಂಪಾರ್ಟೆನ್ಸ್ ಹಾಕ್ಬಿಟ್ಟು ಅಲ್ಲೊಂದು 2 ಪಾಯಿಂಟ್ಸ್ ಬರೀರಿ, ಓಕೆನಾ. ಈ ರೀತಿ ಅಂದರೆ ಇವಾಗ ಮೀನಿಂಗು ಬರೀತೀರಾ, ಅಲ್ಲಿ ಇಂಪಾರ್ಟೆನ್ಸು ಆಗುತ್ತೆ, ಅದರಲ್ಲಿ 2 ಪಾಯಿಂಟ್ಸು. ಅಂದರೆ ನಿಮಗೆ 2 ಮಾರ್ಕ್ಸ್ಗೆ ಅಪ್ರಾಕ್ಸ್ ಇಲ್ಲಿವರೆಗೂ ಆನ್ಸರ್ ಬಂದುಬಿಡುತ್ತೆ. ಅಂದರೆ ಒಂದು 9 to 10 ಲೈನ್ಸ್ವರೆಗೂ ಆನ್ಸರ್ ಬಂದುಬಿಡುತ್ತೆ, ಏನು ವರಿ ಮಾಡ್ಕೋಬೇಡಿ, ಓಕೆನಾ. ನೆಕ್ಸ್ಟ್ ವಾಟ್ ಈಸ್ ಫಿನಾನ್ಷಿಯಲ್ ಮಿಕ್ಸ್ ಅಂತ ಇಲ್ಲಿ ಕೇಳಿದ್ದಾರೆ. ಫಿನಾನ್ಷಿಯಲ್ ಮಿಕ್ಸ್ ಅಂದರೆ ಏನು ಅಂತ ಹೇಳಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದರೆ ಏನು, ಇದು ಕೂಡ 2 ಮಾರ್ಕ್ಸಿಗೆ ಕೇಳಬಹುದಾದಂಥ ಒಂದು ಕ್ವಶನು. ನೆಕ್ಸ್ಟ್ ಮೀನಿಂಗ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಏನು, ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಗಿವ್ ದಿ ಮೀನಿಂಗ್ ಆಫ್ ಕ್ಯಾಶ್ ಡಿವಿಡೆಂಡ್. ಸೊ ಡಿವಿಡೆಂಡ್ಸಲ್ಲೂ ತುಂಬ ಟೈಪ್ಸ್ ಇದೆ ನೋಡಿ, ಎಕ್ಸಾಂಪಲ್ ಸ್ಟಾಕು, ಕ್ಯಾಶ್, ಈ ಥರ ಇದನ್ನು ಕೂಡ ಕೇಳ್ಬೋದು. ನೆಕ್ಸ್ಟು ವಾಟ್ ಈಸ್ ಆಪರೇಷನಲ್ ಲಿವರೇಜ್. ಸೊ ಆಪರೇಷನಲ್ ಲಿವರೇಜ್ ಅಂದರೆ ಏನು ಅಂತ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ವಾಟ್ ಈಸ್ ಫಿನಾನ್ಷಿಯಲ್ ಪ್ಲಾನಿಂಗ್. ಸೊ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಏನು, ಸೊ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಏನು ಅದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ಯಾಂಡ್ EBIT ಆ್ಯಂಡ್ EAT ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಕಂಪ್ಲೀಟ್ ಎಕ್ಸ್ಪ್ಯಾನ್ಷನು ಕೂಡ ಸ್ವಲ್ಪ ನೆಕ್ಸ್ಟ್ 8 ಆ್ಯಂಡ್ 14 ಮಾರ್ಕ್ಸಲ್ಲಿ ಯಾವುದಾದೆಲ್ಲ ಎಕ್ಸ್ಪ್ಯಾನ್ಷನ್ಸ್ ಕೇಳ್ಬೋದು ಅನ್ನೋದನ್ನ ಲಿಸ್ಟ್ ಔಟ್ ಮಾಡ್ತೀನಿ. ಸೊ ಇದು 2 ಮಾರ್ಕ್ಸಿಗೆ ಕೇಳ್ಬೋದಂತಹ ಒಂದು ಕ್ವಶನು. ನೆಕ್ಸ್ಟ್ ವಾಟ್ ಡು ಯು ಮೀನ್ ಬೈ ಡಿವಿಡೆಂಡ್ ಡಿಸಿಷನ್. ಸೊ ಡಿವಿಡೆಂಡ್ ಡಿಸಿಷನ್ ಅಂದರೆ ಏನು ಅನ್ನೋದನ್ನ ನೆಕ್ಸ್ಟ್ ಕ್ವಶನ್ ಆಗಿದೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ನೋಡೋದಾದರೆ, ಸೊ ನೋಡಿ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ಆನ್ಯೂಟಿ ಅಂತ ಇಲ್ಲಿ ಕೇಳಿದ್ದಾರೆ. ಆನ್ಯೂಟಿ ಅಂದರೆ ಏನು ಅಂತ ಹೇಳಿ ಮೀನಿಂಗ್ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟು ವಾಟ್ ಈಸ್ ಫಿನಾನ್ಷಿಯಲ್ ಲಿವರೇಜ್. ಸೊ ಲಿವರೇಜಸ್ಸಲ್ಲೂ ಕೂಡ ನಾನು ಪ್ರೀವಿಯಸ್ಸಲ್ಲಿ ಆಪರೇಷನಲ್ ಲಿವರೇಜ್ ಕೊಟ್ಟಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ನೋಡಿ ಇದರಲ್ಲಿ ಫಿನಾನ್ಷಿಯಲ್ ಲಿವರೇಜ್ ಅಂದರೆ ಏನು ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ನೇಮ್ ದಿ ಮಾಡೆಲ್ಸ್ ಯೂಸ್ ಫಾರ್ ವ್ಯಾಲ್ಯೂಯೇಟಿಂಗ್ ಈಕ್ವಿಟಿ ಶೇರ್ಸ್. ಸೊ ಈಕ್ವಿಟಿ ಶೇರ್ಸ್ನ ವ್ಯಾಲ್ಯೂಯೇಟ್ ಮಾಡೋದಕ್ಕೆ ಏನೇನೆಲ್ಲ ಮಾಡೆಲ್ಸ್ನ ಯೂಸ್ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ಕೇಳಿರೋದು. ನೆಕ್ಸ್ಟು ವಾಟ್ ಈಸ್
ಎನ್ ಪಿ ವಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಂದರೆ ಏನು ಅಂತ ಇಲ್ಲಿ ಕೇಳಿರೋದು. ನೆಕ್ಸ್ಟ್ ಸ್ಟೇಟ್ ದಿ ಆಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಿಂದ ಒಂದು ಏನು ಆಬ್ಜೆಕ್ಟಿವ್ಸ್ ಇದೆ ಅನ್ನೋದನ್ನ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಡಬಲಿಂಗ್ ಮೆಥಡ್. ಸೊ ಡಬಲಿಂಗ್ ಮೆಥಡ್ ಅಂದರೆ ಏನು ಅದನ್ನು ನೀವು ಇಲ್ಲಿ ಬರಿಬೇಕು. ನೆಕ್ಸ್ಟ್ ವಾಟ್ ಈಸ್ ಕ್ಯಾಪಿಟಲ್ ಬಜೆಟಿಂಗ್. ಸೊ ಕ್ಯಾಪಿಟಲ್ ಬಜೆಟಿಂಗ್ ಅಂದರೆ ಏನು. ಸೊ ಕಂಪ್ಲೀಟ್ ಕ್ಯಾಪಿಟಲ್ ಬಜೆಟಿಂಗ್ನ ಜಾಸ್ತಿನೇ ಫೋಕಸ್ ಮಾಡಿ, ಯಾಕೆಂದರೆ ಇದು ನಿಮಗೆ 8 ಮಾರ್ಕ್ಸ್ಗೂ ಕೇಳ್ಬೋದು, 14 ಮಾರ್ಕ್ಸ್ಗೂ ಕೇಳ್ಬೋದು, ಆ್ಯಂಡ್ ಈವನ್ 2 ಮಾರ್ಕ್ಸ್ಗೂ ಕೇಳ್ಬೋದು. ಓಕೆನಾ. ನೆಕ್ಸ್ಟ್ ವಾಟ್ ಈಸ್ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಅಂದರೆ ಏನು ಅನ್ನೋದನ್ನು ಕೂಡ ನೀವು ಓದ್ಕೊಂಡು ಹೋಗಿರಬೇಕು. ನೆಕ್ಸ್ಟು ವಾಟ್ ಈಸ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಏನು. ನೆಕ್ಸ್ಟು ವಾಟ್ ಈಸ್ ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಬರೀ ಕಾಸ್ಟ್ ಆಫ್ ಕ್ಯಾಪಿಟಲ್ಗೂ ವೆಯ್ಟೆಡ್ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ಗೂ ಡಿಫ್ರೆನ್ಸು ಆ್ಯಂಡ್ ಮೀನಿಂಗು ಇದನ್ನೆಲ್ಲ ನೀಟಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಏನು ಅದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಡಿವಿಡೆಂಡ್ ಡಿಸಿಷನ್. ಸೊ ಡಿವಿಡೆಂಡ್ ಡಿಸಿಷನ್ ಅಂದರೆ ಏನು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಡಿವಿಡೆಂಡ್ ಡಿಸಿಷನ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಅಥವಾ ಮೀನಿಂಗ್ನ ಬರಿಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ಸೊ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ಇಲ್ಲಿ ಕೇಳಿರೋದು. ನೆಕ್ಸ್ಟ್ ವಾಟ್ ಈಸ್ ಕಂಬೈನ್ಡ್ ಲಿವರೇಜ್. ಸೊ ನೋಡಿ ಆಪ್ರೇಷನಲ್ ಲಿವರೇಜಿಗೂ ಕಂಬೈನ್ಡ್ ಲಿವರೇಜು ಫಿನಾನ್ಷಿಯಲ್ ಲಿವರೇಜ್ ಇದೆಲ್ಲ ಮೀನಿಂಗ್ ನೀಟಾಗಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಸೋರ್ಸಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಸೋರ್ಸಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ನು ಕೂಡ ನೀವು ಲಿಸ್ಟ್ ಔಟ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದೆ. ಅಂದರೆ ಇದು ನಿಮಗೆ ಸಿಲೆಬಸ್ಸಲ್ಲಿ ನಾವಿಲ್ಲಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಏನು ಅಂದರೆ ರಿಪೀಟೆಡಲ್ಲಿ ಇದು ತುಂಬ ರಿಪೀಟೆಡ್ ಆಗಿರೋ ರೀಸನಿಂದ ಈ ಕ್ವಶನ್ಸನ್ನೆಲ್ಲ ನಾನು ಕೊಡ್ತಿರೋದು. ಸೊ ನಿಮಗೆ ಆಲ್ರೆಡಿ ಕಂಪ್ಲೀಟ್ ಚಾಪ್ಟರ್ಸ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸತಿ ಆ ವೀಡಿಯೋಸ್ನ ನೋಡ್ಕೊಳ್ಳಿ, ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡಿ. ಸೊ ಇಲ್ಲಿಗೆ ಒಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ ಜೊತೆಗೆ ಬರ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.